ಇನ್ನು ವಿರೋಧಿ ಅಲೆಯ ಮಧ್ಯೆಯೂ ಕೂಡ ಹರಿಯಾಣದಲ್ಲಿ ಕಮಲ ಅರಳಿದ್ದಂಥದ್ದು ಬಹಳ ಸೋಜಿಗದ ಸಂಗತಿ. ಕಳೆದ 2 ಬಾರಿಗಿಂತಲೂ ಕೂಡ ಭರ್ಜರಿ ಸಾಧನೆಯನ್ನ ಬಿಜೆಪಿ ಮಾಡಿದೆ. ಎಂತೆಂಥ ಹೋರಾಟಗಳು, ರೈತ ಹೋರಾಟಗಳು, ಕೃಷಿ ಬಿಲ್ಲಿಗೆ ಸಂಬಂಧಪಟ್ಟಾಗಿನ ವಿರೋಧಗಳು, ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟಾಗಿನ ವಿರೋಧ, ಜಾಟ್ ಸಮುದಾಯದ ಮುನಿಸು, ಅದರಲ್ಲೂ ಕುಸ್ತಿಪಟುಗಳು ಅವ್ರು ಜಾಟ್ ಸಮುದಾಯಕ್ಕೆ ಸೇರಿದಂತವ್ರು ಅನ್ನುವಂಥ ಕಾರಣಕ್ಕಾಗಿ ಇಡೀ ಸಮುದಾಯದ ಮುನಿಸು ಬಿಜೆಪಿ ಮೇಲೆ ಇದೆ ಅನ್ನುವಂಥದ್ದೆಲ್ಲವೂ ಕೂಡ ಬಿಂಬಿತ ಆಗಿತ್ತು. ಹರಿಯಾಣದ ಜಟಿಲ ಸಮಸ್ಯೆಗಳನ್ನ ಮೀರಿ ಬಿಜೆಪಿ ಪಡೆ ಗೆದ್ದಿದೆ. ಚುನಾವಣೆ ಮೊದಲು ಸಿಎಂ ಬದಲಾವಣೆ ಮಾಡಿದಂಥದ್ದು ಕೂಡ ಬಿಜೆಪಿಗೆ ಈ ಬಾರಿ ಪ್ಲಸ್ ಆಗಿರ್ಬೋದು. ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಕೆಳಗಿಳಿಸಿ ನವಾಬ್ ಸಿಂಗ್ ಸೈನಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದಂಥದ್ದು ಬಿಜೆಪಿಯ ಯೂಶುವಲ್ ಸ್ಟ್ರಾಟಜಿ, ಅದಿಲ್ಲಿ ವರ್ಕೌಟ್ ಆಗಿದೆ. ಹರಿಯಾಣದಲ್ಲಿ ಕೇವಲ 4 ರ್ಯಾಲಿಯನ್ನ ಮಾಡಿದಂಥದ್ದು ಮೋದಿ. ಹಾಗಾಗಿ ಈ ಬಾರಿ ಬಹಳ ಮೋದಿ ಮೇಲೆ ಅವಲಂಬನೆ ಆಗಿ ಈ ಬಾರಿ ಚುನಾವಣೆಯನ್ನೇನು ಹರಿಯಾಣದಲ್ಲಿ ನಡೆಸಿದ್ದಲ್ಲ ಬಿಜೆಪಿ. ಮತ್ತೆ ಸೈನಿ ಅವರನ್ನೇ ಸಿಎಂ ಆಗಿ ಮುಂದುವರಿಸ್ತೀವಿ ಅನ್ನುವಂತ ರೀತಿಯಾದಂತಹ ಹೇಳಿಕೆ ಅಮಿತ್ ಶಾ ಕೊಟ್ಟಂತ ಸುಳಿವು ಇದು. ಒಬಿಸಿ ಮತ ಕೈತಪ್ಪಿ ಹೋಗದಂತೆ ಅಮಿತ್ ಶಾ ತಂತ್ರಗಾರಿಕೆ ನಡೆಸುವಂತ ನಿಟ್ಟಿನಲ್ಲಿ ಅವ್ರದ್ದೇನ್ ಮಾಡಿದ್ರು ಅದು ಯಶಸ್ವಿ ಆದಂಗೆ ಕಂಡು ಬರ್ತಾ ಇದೆ. ಹರಿಯಾಣದಲ್ಲಿ ಜಾಟ್ ಸಮುದಾಯದ ಮತಗಳು ಕೈ ತಪ್ಪಿದ್ರು, ಒಬಿಸಿ ಸಮುದಾಯದ ಮತಗಳು ಕೈ ಹಿಡಿಯುತ್ತೆ ಅನ್ನುವಂತ ನಿಟ್ಟಿನ ಬಿಜೆಪಿಯ ತಂತ್ರಗಾರಿಕೆ ಏನಿತ್ತು ಅದು ಅನುಕೂಲ ಆದಂಗಿದೆ. ಕಾಂಗ್ರೆಸ್ ಯಾಕೆ ಮುಗ್ಗರಿಸಿರ್ಬೋದು? ಆಂತರಿಕ ಕಿತ್ತಾಟ. ಒಂದು ಸೆಲ್ಜಾ ಕುಮಾರಿ ಸಂಸದೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರಿಬ್ರು ಕೂಡ ದೀಪೇಂದರ್ ಸಿಂಗ್ ಹೂಡಾ ಮೇಲೆ ಬಹಳ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾವ ಮಟ್ಟಿಗೆ ಅಂತ ಅಂದ್ರೆ ಹಲವು ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲೂ ಕೂಡ ಇವರಿಬ್ರು ಕಾಣಿಸ್ಕೊಂಡಿರ್ಲಿಲ್ಲ. ಒಬಿಸಿ ಮತಗಳನ್ನ ಬಿಜೆಪಿ ಬಹುತೇಕ ಇಲ್ಲಿ ಕಬ್ಜಾ ಮಾಡ್ದಂಗೆ ಕಂಡು ಬರ್ತಾ ಇದೆ. ಅದು ಕೂಡ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದೆ. ಇನ್ನು ಬಿಜೆಪಿಯ ಜೊತೆಗೆ ಮೈತ್ರಿ ಪಕ್ಷವಾಗಿದ್ದಂಥವರು ಚುನಾವಣೆಗಿಂತ ಮುನ್ನ ಅವರು ಬಿಜೆಪಿಯ ಸಖ್ಯ ತೋರ್ದಂಥದ್ದು ಜಾಟ್ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಪ್ರಬಲ ಪಕ್ಷ. ಸೊ ಅದು ಇಲ್ಲಿ ಬಿಜೆಪಿಗೆ ಅದು ಒಂದು ಜಾಟ್ ಸಮುದಾಯದ ಮತ ಸೆಳೆಯುವಂತ ನಿಟ್ಟಿನಲ್ಲಿ ಹೊಡ್ತಾ ಆದ್ರೂ ಕೂಡ ಅಂತ ಕೆಲ ಪ್ರಾದೇಶಿಕ ಪಕ್ಷಗಳಿಗೆ ಜಾಟ್ನವರು ಒಲವನ್ನ ತೋರಿಸಿದಂತ ಕಾರಣಕ್ಕಾಗಿ ಬಹಳ ವೋಟ್ ಶೇರಿಂಗ್ ಅಲ್ಲದೆ ಹೋದ್ರು ಕೂಡ ಸಮ್ ಪರ್ಸೆಂಟೇಜ್ ಇಲ್ಲಿ ಪ್ರಾದೇಶಿಕ ಪಕ್ಷದ ಕಡೆಗೆ ಜಾಟ್ ಸಮುದಾಯದ ಮತಗಳು ಹೋದಂತ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಕಂಪ್ಲೀಟ್ ಆಗಿ ಜಾಟ್ ಮತಗಳು ಕೂಡ ಇಲ್ಲಿ ಬಹುಶಃ ಬಂದಂಗಿಲ್ಲ ಅಂತ ಜೆಜೆಪಿಗೆ ಸಂಬಂಧಪಟ್ಟಂಗೆ ಎಲ್ಲ ಹೇಳ್ತಾ ಇರುವಂತದ್ದು. ಸೊ ಅದು ಕೂಡ ಈಗ ವಿಶ್ಲೇಷಣೆ ನಡೀತಾ ಇದೆ. ಬಿಜೆಪಿಗೆ ಅದು ಕೂಡ ಪ್ಲಸ್ ಆಗಿದೆ. ಆಮೇಲೆ ಬಿಜೆಪಿ 2014 ಹಾಗೆ 2019 ಪರ್ಫಾರ್ಮೆನ್ಸ್ಗಿಂತ ಚೆನ್ನಾಗಿ ಮಾಡಿದೆ ಈ ಸಲ ಹರಿಯಾಣದಲ್ಲಿ. ಈಗಿನ ಟ್ರೆಂಡ್ ನಾವು ನೋಡ್ತಾ ಇದ್ರೆ ಯಾವ ಬಿಜೆಪಿ 25 ಸ್ಥಾನ ದಾಟೋದಿಲ್ಲ ಅಂತೇಳಿ ನಿನ್ನೆ ತನಕ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇದ್ವೋ ಅದೇ ಬಿಜೆಪಿ ಕಳೆದ 2 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರೇನ್ ಗೆದ್ದು ಈ ಬಾರಿ ಕಳೆದ ಬಾರಿ ಅವರು ಸರ್ಕಾರ ರಚಿಸಿದ್ರು ಆ 2 ಟರ್ಮ್ಗಿಂತನೂ ಉತ್ತಮ ಸಾಧನೆ ಮಾಡಿದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ 2014ರಲ್ಲಿ ಅವರು ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ 47 ಸ್ಥಾನಗಳನ್ನ ಗೆದ್ದಿದ್ರು ಬಿಜೆಪಿ. 2019ರಲ್ಲಿ ಬಿಜೆಪಿ 40 ಸ್ಥಾನಗಳನ್ನ ಗೆದ್ದಿದ್ರು, ಬಹುಮತ ಸಿಕ್ಕಿರಲಿಲ್ಲ. ಆದ್ರೆ ಉಳಿದಂತ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಅವರು ಸರ್ಕಾರ ರಚಿಸಿದ್ರು. ಈ ಬಾರಿ 25 ಸ್ಥಾನ ದಾಟಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಕಳೆದ 2 ಬಾರಿಗಿಂತನೂ ಕೂಡ ಈ ಬಾರಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಬಿಜೆಪಿಗೆ ಇದು ಬಹಳ ಅನುಕೂಲ ತಂದಿದೆ. ಮುಂಬರುವಂತ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರದ ಚುನಾವಣೆ ಕೂಡ ಈಗ ಬಿಜೆಪಿಗೆ ಇದೊಂದು ರೀತಿ ಬೂಸ್ಟರ್ ಡೋಸ್ ಕೊಟ್ಟಂಗೆ ಕಂಡು ಬರ್ತಾ ಇದೆ. ಯಾಕಂತಾದ್ರೆ ಮುಂದೆ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ ನಲ್ಲೂ ಕೂಡ ಈ ಚುನಾವಣಾ ಫಲಿತಾಂಶವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಬಹಳ ಅಗ್ರೆಸಿವ್ ಕ್ಯಾಂಪೇನ್ ಮಾಡುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಿತ್ತು. ಬಟ್ ಸ್ವಲ್ಪ ಹಿನ್ನಡೆ ಆದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಹರೀಶ್, ಇಲ್ಲಿ ಹರಿಯಾಣದಲ್ಲಿ ಪ್ರಮುಖವಾಗಿ ಒಂದು ರೈತರು ಹೋರಾಟ, ಕೃಷಿ ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಬಹಳ ವಿರೋಧ, ಅದಾದ ನಂತರ ಅದು ಮುಂದುವರೆದ ಹೋರಾಟ, MSPಗೆಲ್ಲ ಸಂಬಂಧಪಟ್ಟಂಗೆ ಅವ್ರ ಒತ್ತಾಯ, ಜಾಟ್ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ವಿರೋಧ, ಅದರಲ್ಲೂ ಕುಸ್ತುಪಟುಗಳಿಗೆ ಸಂಬಂಧಪಟ್ಟಾಗೆ, ಇನ್ನು ಅಗ್ನಿವೀರಿಗೆ ಸಂಬಂಧಪಟ್ಟಾಗಿನ ವಿರೋಧ, ಈ ತರದ ಬಿಜೆಪಿ ಈ ಬಾರಿ ಸೋಲುತ್ತೆ ಅನ್ನೋದಕ್ಕೆ ಬಹಳಷ್ಟು ಫ್ಯಾಕ್ಟರ್ಗಳಿದ್ವು. ಅದನ್ನ ಮೀರಿ ಗೆಲ್ಲುವಂತ ನಿಟ್ಟಿನಲ್ಲಿ ಏನೇನು ಅಂಶಗಳು ಇಲ್ಲಿ ವರ್ಕೌಟ್ ಆಗಿರ್ಬೋದು ಅಂತೇಳಿ ಕಾಂಗ್ರೆಸ್ ಗೊತ್ತಿದ್ದು ಇಲ್ಲಿ ಒಳಜಗಳ ಹೇಗೆ ಹೊಡೆತ ಕೊಟ್ಟಿರ್ಬೋದು ದೊಡ್ಡ ಮಟ್ಟದಲ್ಲಿ ಅನ್ನುವಂತ ರೀತಿಯಾಗಿ ಇದು ಬಿಂಬಿತ ಆಗ್ತಾ ಇದೆಯಾ ಹರೀಶ್, ಹೇಗೆ? ಹೌದು ಮಾಲ್ತೇಶ್, ಎಲ್ಲ ಚುನಾವಣಾ ಮತಗಟ್ಟೆಗಳ ಫಲಿತಾಂಶ ಏನಿತ್ತು ಆ ಮತಗಟ್ಟೆಗಳ ಸಮೀಕ್ಷೆಯನ್ನು ಮೀರಿ ಈಗ ಫಲಿತಾಂಶ ಬಂದಿರುವಂತಹದ್ದು. ಏನು 20-25 ಸೀಟ್ಗಳನ್ನು BJP ಗೆಲ್ಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಅದನ್ನು ಮೀರಿ ಈಗ 50 ಸ್ಥಾನಗಳನ್ನು ಈಗ BJP ಗೆಲ್ತಾ ಇದೆ. 50 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು. ಬಹುತೇಕ ಹರಿಯಾಣದಲ್ಲಿ BJP ಗೆಲುವು ಪಕ್ಕ ಆಗಿದೆ. ಸರ್ಕಾರ ರಚನೆ ಕೂಡ BJP ರಚನೆ ಮಾಡುವಂಥದ್ದು ಪಕ್ಕ ಆಗಿದೆ. 3ನೇ ಬಾರಿಗೆ ಈಗ BJP ಸತತವಾಗಿ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ.
ಇದೆ. 2014ರಲ್ಲಿ 47 ಸ್ಥಾನಗಳನ್ನು ಗೆದ್ದಿತ್ತು. ಆಗಿನ್ನು ಮೋದಿ ಅಲೆ ದೇಶದಾದ್ಯಂತ ಇತ್ತು, ಮತ್ತು ಹರಿಯಾಣದಲ್ಲೂ ಕೂಡ ಆ ಅಲೆಯ ಪ್ರಭಾವ ಇತ್ತು. ಹಾಗಾಗಿ 47 ಸೀಟನ್ನು ಗೆಲ್ಲಲಾಯಿತು ಅನ್ನುವಂಥ ನಿಟ್ಟಿನಲ್ಲಿ ವ್ಯಾಖ್ಯಾನ ಮಾಡಲಾಯಿತು. ಅದಾದ ನಂತರ 2019ರ ಚುನಾವಣೆಯಲ್ಲಿ 40 ಸ್ಥಾನಗಳನ್ನು ಗೆದ್ದರೂ ಕೂಡ JJP ಜೊತೆಗೆ ಸೇರಿ ಸರ್ಕಾರವನ್ನು BJP ರಚನೆಯನ್ನು ಮಾಡಿತ್ತು. ಆ ನಂತರ ಈಗ JJP ಕೂಡ BJPಯ ಮೈತ್ರಿಯನ್ನು ತೊರೆದು ಪ್ರತ್ಯೇಕವಾಗಿ ಈ ಬಾರಿ ಚುನಾವಣೆಯನ್ನು ಎದುರಿಸಿತ್ತು. JJP ಹೇಳ ಹೆಸರಿದಂಗೆ ಆಗಿದೆ. BJP ಮಾತ್ರ ಕಳೆದ ಬಾರಿಗಿಂತ 10 ಸೀಟುಗಳನ್ನು ಹೆಚ್ಚು ಈಗ ಗೆದ್ದಿರುವಂಥದ್ದು. ಎಲ್ಲೂ ಕೂಡ BJPಯ ಗ್ರಾಫ್ ಇಳಿದಿಲ್ಲ. 2014ರಿಂದ ಹಿಡಿದು 2024ರವರೆಗೂ ಕೂಡ BJPಯ ಗ್ರಾಫ್ ಇಳಿದಿಲ್ಲ. ಇಲ್ಲಿ ಮುಖ್ಯವಾಗಿ BJP ಗೆಲುವಿಗೆ ಕಾರಣ ಏನು, ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ತಾ ಹೋದಾಗ ಮುಖ್ಯವಾಗಿ 10 ವರ್ಷಗಳ ಕಾಲ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿತ್ತು. ಮತ್ತು ರಾಜಕೀಯ ತಜ್ಞರುಗಳು ಕೂಡ ಅದೇ ರೀತಿಯಾದಂತಹ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ರು. ಯಾವುದೇ ಕಾರಣಕ್ಕೂ BJP ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಒಂದು ಕಡೆ ಕೃಷಿ ಕಾಯ್ದೆಯಿಂದ ರೈತ ಪ್ರತಿಭಟನೆ, ಅದಕ್ಕೆ ಕೇಂದ್ರ ಸರ್ಕಾರ ಮಾಡಿದಂತಹ ವಿರೋಧ, ಮತ್ತು ಅದಕ್ಕೆ BJP ಮಾಡಿದಂತಹ ವಿರೋಧ, ಇದು BJP ಗೆಲುವಿಗೆ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಲಾಗಿತ್ತು. ಮತ್ತು ಕುಸ್ತಿಪಟುಗಳು ಕೂಡ ದೆಹಲಿಗೆ ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಬ್ರಿಜ್ ಭೂಷಣ್ ಅವರು ಮಹಿಳಾ ಕ್ರೀಡಾಪಟುಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಿಸಿ ಕುಸ್ತಿಪಟುಗಳು ದೆಹಲಿಯಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಿದರು. ವರ್ಷಾನುಗಟ್ಟಲೆ ರೈತರು, ಹರಿಯಾಣದ ರೈತರು ದೆಹಲಿಯ ಬಾರ್ಡರ್ಗಳಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇವೆಲ್ಲವನ್ನ ಮೀರಿ ಈಗ BJP ಗೆದ್ದಿರುವಂತಹದ್ದು. ಇಲ್ಲಿ ಪ್ರಮುಖವಾಗಿ BJP ಗೆಲುವಿಗೆ ಕಾರಣ ಏನು ಅಂತ ನೋಡೋದಾದ್ರೆ OBC ಸಮುದಾಯದ ಮತಗಳನ್ನು ತನ್ನಲ್ಲೇ ಇರಿಸಿಕೊಂಡಿದ್ದು, ಮತ್ತೆ ಈ ಚುನಾವಣೆಯಲ್ಲಿ ಮತ್ತಷ್ಟು OBC ಸಮುದಾಯಗಳ ಮತಗಳನ್ನು BJP ಸೆಳೆದುಕೊಂಡಿದ್ದಕ್ಕೆ ಇದಕ್ಕೆ ಹೆಚ್ಚಿನ BJP ಗೆಲುವಿಗೆ ಕಾರಣ ಅನ್ನುವಂತಹದನ್ನ ಲೆಕ್ಕಾಚಾರವನ್ನು ಹಾಕಲಾಗ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ಅಂತಂದ್ರೆ ಜಾಟ್ ಸಮುದಾಯ ಬೆಂಬಲಿಸುವಂತಹ ಪಕ್ಷ ಅನ್ನುವಂತಹದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಜಾಟ್ ಸಮುದಾಯದ ನಾಯಕರೇ ಇದ್ದಾರೆ. ಅದರ ನೇತೃತ್ವವನ್ನು ಭೂಪಿಂದರ್ ಸಿಂಗ್ ಹುಡಾ ಅವರು ವಹಿಸಿರುವಂತಹದ್ದು. ಈ ಹಿಂದೆ 2014ರ ಹಿಂದೆ 10 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಭೂಪಿಂದರ್ ಸಿಂಗ್ ಹುಡಾ ಮತ್ತೆ ಬಹುತೇಕವಾಗಿ ಜಾಟ್ ಸಮುದಾಯದ ಆಡಳಿತದ ನಾಯಕರೇ ಹರಿಯಾಣವನ್ನು ಆಳಿರೋದ್ರಿಂದ ಅಲ್ಲಿ ಉಳಿದ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲ್ ಇತ್ತು. ಅಂದರೆ 2014ರ ಹಿಂದೆ. ಈ ಬಾರಿ ಮತ್ತೆ ಒಂದು ವೇಳೆ ಜಾಟ್ ಸಮುದಾಯದ ನಾಯಕರು ನಮ್ಮನ್ನು ಆಳಿದ್ದಾದಲ್ಲಿ ಮತ್ತೆ ನಾವು ಸಂಕಷ್ಟಕ್ಕೆ ಸಿಲುಕ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಭಾವನೆಗೆ ಬಂದಿರಬಹುದು. ಇದು ಈ ಉಳಿದ OBC ಸಮುದಾಯಗಳ ಮತಗಳು ಕ್ರೋಢೀಕರಿಸಿ BJPಗೆ ಹೋಗಿದೆ ಅನ್ನುವಂಥ ಲೆಕ್ಕಾಚಾರ ಕೊಡಿದೆ. ಯಾಕೆಂದರೆ ಕಾಂಗ್ರೆಸ್ ಗೆದ್ದೇ ಬಿಡುತ್ತೆ, ಭೂಪಿಂದರ್ ಸಿಂಗ್ ಹುಡ್ಡಾ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಏನು ಚರ್ಚೆಗಳಾಯಿತು. ಒಂದು ಕಡೆ BJP ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಕುಮಾರಿ ಶೈಲಜಾ ದಲಿತ ನಾಯಕಿ ಅವರು ಕೂಡ ಅವರು ಆಕ್ಟಿವ್ ಆಗಿ ಪ್ರಚಾರ ಮಾಡಲಿಲ್ಲ. ಸುರ್ಜೇವಾಲಾ ಇನ್ನೊಬ್ಬ ಜಾಟ್ ನಾಯಕ, ಆತ ಕೂಡ ಆಕ್ಟಿವ್ ಆಗಿ ಪ್ರಚಾರವನ್ನ ಮಾಡಲಿಲ್ಲ. ಶೈಲಜಾ ಅವರು ಕರೆಕ್ಟ್ ನೀವು ಹೇಳಿದ ಹೌದು, ಜಾತಿ ಸಮೀಕರಣ ಕೂಡ ಬಹಳ ಅನುಕೂಲ ಆದಂಗಿದೆ. ಹರೀಶ್ ಮಾತನಾಡ್ತೀನಿ ಜಸ್ಟ್ ವಿಜಯ್